ಯಾರು, ಯಾವಾಗ ಮತ್ತು ಹೇಗೆ ಬದಲಾದರು ಎಂದು ಯೋಚಿಸಬೇಡಿ. ಅವರು ನಿಮಗೆ ಏನು ಕಲಿಸಿದರು ಎಂಬುದನ್ನು ನೆನಪಿಡಿ. ಮನನ ಮಾಡಿಕೊಳ್ಳುವ ಆಸೆ ಇದ್ದರೆ ನಿನ್ನ ಜೀವನದಲ್ಲಿ ನಡೆದಿರುವ ಒಳ್ಳೆಯ ಘಟನೆಗಳನ್ನು ಮತ್ತು ಒಳ್ಳೆಯ ವಿಚಾರಗಳನ್ನು ಮಾತ್ರ ಮನನ ಮಾಡಿಕೊ. ಇದರಿಂದ ನಿನ್ನ ಆತ್ಮಶಕ್ತಿ ವೃದ್ಧಿಯಾಗುತ್ತೆ. ಜೀವನದಲ್ಲಿ ಪ್ರೀತಿ ಇದ್ದರೆ ವನವಾಸವನ್ನು ಸುಲಭವಾಗಿ ಸಾಧಿಸಬಹುದು. ವ್ಯಕ್ತಿತ್ವ ಸ್ವಲ್ಪ ಕಠೋರವಾಗಿರಬೇಕು. ಇಲ್ಲವಾದರೆ ಕೆಲವು ಸಂದರ್ಭಗಳಲ್ಲಿ ನಮ್ಮ ಅತ್ಯಂತ ಸರಳತೆ ಹಾಗೂ ಸವಿನುಡಿಗಳನ್ನು ನಮ್ಮ ದೌರ್ಬಲ್ಯ ಮತ್ತು ನಟನೆ ಎಂದು ಪರಿಗಣಿಸಲಾಗುತ್ತೆ. ತಪ್ಪು ಹೆಜ್ಜೆ ಇಡುವುದು ಸಹಜ, ಬೇಗ ಎಚ್ಚೆತ್ತುಕೊಳ್ಳುವುದು ಬುದ್ಧಿವಂತಿಕೆ. ತಪ್ಪಾದಾಗ ಕೊರಗುವುದಕ್ಕಿಂತ ಮುಂದೆ ತಪ್ಪಾಗದಂತೆ ನೋಡಿಕೊಳ್ಳುವುದು ಉತ್ತಮ. ಅಹಂಕಾರದಿಂದ ಮಾತನಾಡುವ ಮೂಲಕ ಯಾರ ಮನಸ್ಸನ್ನು ನೋಯಿಸಬಾರದು. ಸಮಯವು ಅಹಂಕಾರವನ್ನು ಮುರಿಯುತ್ತೆ ಮತ್ತು ಮಾತನಾಡುವ ಯೋಗ್ಯತೆಯನ್ನೇ ಕಳೆದುಕೊಳ್ಳುತ್ತೇವೆ. ಬದುಕಿನಲ್ಲಿ ಏನೇ ನಡೆದರೂ ಒಳ್ಳೆಯದೇ. ವರ್ತಮಾನದಲ್ಲಿ ಏನಾಗುತ್ತಿದೆಯೋ ಅದೆಲ್ಲವೂ ಉತ್ತಮವಾಗಿಯೇ ನಡೆಯುತ್ತಿದೆ. ಮುಂದೆ ಏನಾಗುವುದೋ ಅದು ಕೂಡ ಚೆನ್ನಾಗಿರುತ್ತೆ. ಭವಿಷ್ಯದ ಬಗ್ಗೆ ಚಿಂತಿಸಬೇಡಿ, ವರ್ತಮಾನದಲ್ಲಿ ಜೀವಿಸಿ. ದೊಡ್ಡ ಗುರಿ, ಜ್ಞಾನ ಹೆಚ್ಚಿಸಿಕೊಳ್ಳುವುದು, ಕಠಿಣ ಪರಿಶ್ರಮ ಮತ್ತು ದೃಢನಿಷ್ಠೆ ಇವುಗಳನ್ನು ನೀವು ನಿರಂತರವಾಗಿ ಪಾಲಿಸಿದರೆ ಜೀವನದಲ್ಲಿ ಏನನ್ನು ಬೇಕಾದರೂ ಸಾಧಿಸಬಹುದು. ನಿನ್ನ ಕಷ್ಟದಲ್ಲಿ ನೀನು ಮಾತ್ರ ಪಾಲುದಾರನಾಗಿರುವೆ. ಯಾರು ಕೂಡ ನಿನ್ನ ಕಷ್ಟದಲ್ಲಿ ಪಾಲುದಾರನಾಗೋದಿಲ್ಲ. ಮಾತು ತಿಳಿಸುತ್ತೆ ಮನುಷ್ಯ ಹೇಗೆ ಅಂತ, ವಾದ ತಿಳಿಸುತ್ತೆ ಜ್ಞಾನ ಹೇಗಿದೆ ಅಂತ, ಸ್ಪರ್ಶ ಹೇಳುತ್ತೆ ಆಚಾರ ಹೇಗಿದೆ ಅಂತ, ಸಮಯ ತಿಳಿಸುತ್ತೆ ಸಂಬಂಧ ಹೇಗೆ ಅಂತ, ಅಹಂಕಾರ ಹೇಳುತ್ತೆ ದುಡ್ಡು ಎಷ್ಟಿದೆ ಅಂತ, ಸಂಸ್ಕಾರ ಹೇಳುತ್ತೆ ಪರಿವಾರ ಹೇಗಿದೆ ಅಂತ. ಬದುಕಿನ ಹೋರಾಟದಲ್ಲಿ ಯಶಸ್ಸು ಸಿಗಲಿಲ್ಲವೆಂದರೆ ಮಾರ್ಗವನ್ನು ಬದಲಾಯಿಸಿ, ಗುರಿಯನ್ನಲ್ಲ. ಯಾಕೆಂದ್ರೆ ಮರಗಳು ತಮ್ಮ ಎಲೆಗಳನ್ನು ಬದಲಾಯಿಸುತ್ತೆ ಹೊರತು ಬೇರುಗಳನ್ನಲ್ಲ. ಇನ್ನೊಬ್ಬರ ಬದುಕಿನಲ್ಲಿ ಇಣುಕಿ ನೋಡ್ತಾ, ಇನ್ನೊಬ್ಬರ ಸಂಸಾರದ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡಬೇಡಿ. ನಿಮ್ಮ ಮನೆಯಲ್ಲಿ ಕೊಳೆತು ನಾರುತ್ತಿರುವಾಗ ಹೊಲಸನ್ನು ಮೊದಲು ಸ್ವಚ್ಛ ಮಾಡಿಕೊಳ್ಳಿ. ಕಂಡವರ ಮನೆಯ ಕತೆ ಕೇಳಿ ನೀವು ಏನೂ ಸಾಧಿಸಲು ಸಾಧ್ಯವಿಲ್ಲ. ಇಲ್ಲಿ ಯಾರಿಗೂ ಯಾರು ಪಾಠ ಕಲಿಸಲು, ಬುದ್ಧಿ ಕಲಿಸಲು ಅಧಿಕಾರವಿಲ್ಲ. ಪ್ರತಿ ಜೀವಿಗೂ ಹುಟ್ಟು, ಸಾವು, ಕಷ್ಟ, ಸುಖ, ನೋವು, ಸಂಕಷ್ಟಗಳಿಗೆ ಅಣೆಬರಹ ಕಾರಣ. ಕಾಲಚಕ್ರದೊಳಗೆ ಯಾರನ್ನ ಮೇಲಕ್ಕೆತ್ತಬೇಕು, ಯಾರನ್ನ ಪಾತಾಳಕ್ಕೆ ತುಳಿಯಬೇಕು ಕಾಲ ನಿರ್ಣಯ ಮಾಡುತ್ತೆ. ಹಾವು ಅರಣ್ಯದಲ್ಲಿ ಇರಬೇಕು, ಹದ್ದು ಆಕಾಶದಲ್ಲಿ ಇರಬೇಕು. ಮನುಷ್ಯ ಸತ್ಯ, ಧರ್ಮ, ಸ್ವಂತ ಬುದ್ಧಿಯಿಂದ ನಡೆಯಬೇಕು. ತಂದೆಯ ಸಫಲತೆ ಮಗನ ಜ್ಞಾನವನ್ನು ಹೆಚ್ಚಿಸುತ್ತೆ, ಮಗನ ಸಫಲತೆ ತಂದೆಯ ಗೌರವವನ್ನು ಹೆಚ್ಚಿಸುತ್ತೆ. ಯಾವಾಗಲೂ ಸಂದೇಹ ಪಡುವ ವ್ಯಕ್ತಿಗೆ ಈ ಲೋಕದಲ್ಲಿ ಅಷ್ಟೇ ಅಲ್ಲ, ಪರಲೋಕದಲ್ಲೂ ನೆಮ್ಮದಿ ಸಿಗೋದಿಲ್ಲ. ಹಾಗೆ ಸಾಧಿಸಲು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ನೋಯಿಸಿದವರು ಕೊನೆಗೆ ಅವರ ಕರ್ಮವನ್ನು ಅವರೇ ಎದುರಿಸುತ್ತಾರೆ. ಪುಣ್ಯ ಸಂಗ್ರಹ ಖಾಲಿಯಾದಾಗ ಕರ್ಮದ ಹೊಡೆತ ಎಷ್ಟು ಬಲವಾಗಿ ಮತ್ತು ಭಯಂಕರವಾಗಿ ಇರುತ್ತೆ ಅಂದರೆ ಜೀವನದಲ್ಲಿ ಏನಾಗುತ್ತಿದೆ ಎಂದು ಅರಿವಿಗೆ ಬರುವುದಿಲ್ಲ. ನಾವು ನಮ್ಮ ಸ್ವಂತ ಸ್ನೇಹಿತರಾಗುವ ಶಕ್ತಿಯನ್ನು ಹೊಂದಿದ್ದೇವೆ ಮತ್ತು ನಮ್ಮ ಸ್ವಂತ ಶತ್ರುವಾಗುವ ಮೂರ್ಖತನವನ್ನು ಹೊಂದಿದ್ದೇವೆ. ಕೈ ಬಿಟ್ಟ ಅಸ್ತ್ರ ಹಿಂದಕ್ಕೆ ಪಡೆಯಲಾಗುವುದಿಲ್ಲ, ಆಡಿದ ಮಾತನ್ನು ಹಿಂದಕ್ಕೆ ಪಡೆಯಲಾಗುವುದಿಲ್ಲ. ಗುರಿಯನ್ನು ಅರಿತು ಬಿಡುವುದೇ ಅಸ್ತ್ರ, ಮನಸ್ಥಿತಿ ಅರಿತು ಆಡುವುದೇ ಮಾತು. ಕಾಯಲು ನಾನಿರುವಾಗ ಕೆಲಸ ಇಲ್ಲದವರ ಮಾತಿಗೆ ಕೊರಗುವುದೇಕೆ? ಯಾರನ್ನು ನಂಬಿ ಬಂದಿಲ್ಲ ಎಂದ ಮೇಲೆ ಎಲ್ಲರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ಮೋಹ ಯಾಕೆ? ಪೂರ್ಣ ಜಗತ್ತನ್ನು ಗೆಲ್ಲಬಹುದು ಸಂಸ್ಕಾರ ಹೊಂದಿದ್ದರೆ, ಗೆದ್ದ ಜಗತ್ತನ್ನು ಕಳೆದುಕೊಳ್ಳಬಹುದು ಅಹಂಕಾರ ಹೊಂದಿದ್ದರೆ. ಯಾರು ಯಾರನ್ನು ಉದ್ಧಾರ ಮಾಡೋಕ್ಕೂ ಆಗಲ್ಲ, ಯಾರು ಯಾರನ್ನು ಹಾಳು ಮಾಡೋಕ್ಕೂ ಆಗಲ್ಲ. ಅವರವರ ಯೋಚನೆಯೇ ಅವರ ಉದ್ಧಾರಕ್ಕೆ ಹಾಗೂ ಅವರು ಹಾಳಾಗುವುದಕ್ಕೆ ಮೂಲ ಕಾರಣವಾಗುತ್ತೆ. ನೋವು ಮತ್ತು ಸೋಲು ಸಹಿಸಿಕೊಂಡವನು ಇಡೀ ಜಗತ್ತನ್ನೇ ಗೆಲ್ಲಬಲ್ಲ. ಪ್ರಯತ್ನ ಎಂಬುವುದು ಬೀಜದ ಹಾಗೆ, ಬಿತ್ತುತ್ತಲೇ ಇರಿ, ಒಂದಲ್ಲ ಒಂದು ದಿನ ಮರವಾಗಿ ಬೆಳೆದು ಫಲ ಕೊಟ್ಟೇ ಕೊಡುತ್ತೆ. ದೇವರು ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಅನ್ಯಾಯ ಮಾಡೋದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತೆ, ಕಾದು ನೋಡಬೇಕು ಅಷ್ಟೇ. ಅರ್ಜುನ ಹೇಳುತ್ತಾನೆ, ಎಲ್ಲವೂ ಹಣೆಬರಹದಲ್ಲಿ ಬರೆದಿದ್ದಾರೆ ಅಂದ ಮೇಲೆ ಪ್ರಯತ್ನ ಪಟ್ಟು ಫಲವೇನು ಎಂದು. ಶ್ರೀ ಭಗವಾನ್ ಕೃಷ್ಣ ಉತ್ತರಿಸುತ್ತಾರೆ, ಯಾರಿಗೊತ್ತು ಪ್ರಯತ್ನ ಪಟ್ಟರೆ ಸಿಗುತ್ತದೆ ಎಂದು. ಹಣೆಬರಹದಲ್ಲಿ ಬರೆದಿದ್ದರೆ ಪ್ರಯತ್ನಂ ಸರ್ವಸಿದ್ಧಿ ಸಾಧನಂ. ಕೆಲವೊಮ್ಮೆ ಒಳ್ಳೆಯವರು ತಮ್ಮ ಜೀವನದಲ್ಲಿ ಹೆಚ್ಚು ನೋವನ್ನು ಅನುಭವಿಸುತ್ತಾರೆ. ಯಾಕೆಂದರೆ ಅವರು ಕೆಟ್ಟವರು ಎಂದು ಅದರ ಅರ್ಥವಲ್ಲ, ಆದರೆ ಅವರು ತಮ್ಮ ಒಳ್ಳೆಯತನವನ್ನು ಎಲ್ಲಿ ನಿಲ್ಲಿಸಬೇಕೆಂಬುದನ್ನು ತಿಳಿದಿರುವುದಿಲ್ಲ ಅಷ್ಟೇ. ಒಮ್ಮೆ ಶ್ರೀ ಕೃಷ್ಣ ಪರಮಾತ್ಮ ಹೇಳುತ್ತಾರೆ, ನಿಮ್ಮನ್ನು ಯಾರಾದರೂ ಬಹಳ ನೋಯಿಸುತ್ತಿದ್ದಾರೆ ಅಂದರೆ ದುಃಖ ಪಡಬೇಡಿ, ಆ ದುಃಖ ನನಗೆ ಬಿಟ್ಟು ಬಿಡಿ, ನಾನು ಅದನ್ನು ಬಡ್ಡಿ ಸಮೇತ ಅವರಿಗೆ ನೀಡುತ್ತೇನೆ. ಆದರೆ ಈ ಮಾತು ನೆನಪಿಡಿ, ಯಾವ ಮರ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತೋ ಜನ ಅದೇ ಮರಕ್ಕೆ ಹೆಚ್ಚು ಕಲ್ಲು ಎಸೆಯುತ್ತಾರೆ ಎಂದು.
ನಾನು ನನ್ನದು ಎಂದು ಮೆರೆಯಬೇಡ. ಈ ಜಗತ್ತಲ್ಲಿ ನಾನು ನನ್ನದು ಎಂಬುವುದೇ ಇಲ್ಲ. ಹುಡುಕಲು ಹೋದರೆ ನೀನೇ ಇರುವುದಿಲ್ಲ. ದಾರಿ ಕಾಣುತ್ತಿಲ್ಲವೆಂದು ದೇವರನ್ನು ದೂರಬೇಡ. ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಎಲ್ಲ ಇದೆ ಅಂತ ದುರಹಂಕಾರ ಪಡಬೇಡ. ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ಸ್ಮಶಾನಕ್ಕೋ ದೇವಸ್ಥಾನಕ್ಕೋ ಎಂದು. ಮೋಸ ಮಾಡಿ ಗೆದ್ದವರು ಉದ್ಧಾರ ಆಗಿದ್ದು ಚರಿತ್ರೆಯಲ್ಲೇ ಇಲ್ಲ. ನ್ಯಾಯದಿಂದ ನಡೆದವರು ಸೋತಿದ್ದು ಇತಿಹಾಸದಲ್ಲೇ ಇಲ್ಲ. ಮೋಸವಾಗಲಿ ಸತ್ಯವಾಗಲಿ ಅದಕ್ಕೆ ಕಾಲವೇ ಸರಿಯಾದ ಉತ್ತರ ನೀಡುತ್ತೆ. ಹಣದ ಬಲದಿಂದ ಮೇಲಕ್ಕೆ ಬಂದವರು ಹಣ ಇರುವ ಶ್ರೀಮಂತರಿಗೆ ಮಾತ್ರ ಬೆಲೆ ಕೊಡುತ್ತಾರೆ. ಒಳ್ಳೆಯ ಗುಣ ಮತ್ತು ಕಷ್ಟಪಟ್ಟು ಮೇಲೆ ಬಂದವರು ಕಷ್ಟಪಡುವ ಪ್ರತಿ ಮನುಷ್ಯನಿಗೂ ಬೆಲೆ ಕೊಡುತ್ತಾರೆ. ಬಾಗುವುದರಿಂದ ಸಂಬಂಧ ಉಳಿಯುವುದಾದರೆ ಬಾಗಿಬಿಡು. ಆದರೆ ಪ್ರತಿ ಬಾರಿಯೂ ನೀನೇ ಬಾಗುವುದಾದರೆ ಬಾಗುವುದನ್ನೇ ಬಿಡು. ಧರ್ಮದಿಂದ ಬದುಕುವವರನ್ನು ಧರ್ಮವೇ ರಕ್ಷಿಸುತ್ತದೆ. ಜೀವನದಲ್ಲಿ ನಾವು ಒಬ್ಬ ಮನುಷ್ಯನಾಗಿ ಒಳ್ಳೆ ರೀತಿಯಲ್ಲಿ ನಡೆದುಕೊಳ್ಳಬೇಕಾಗಿರುವ 4 ವಿಚಾರಗಳು. ನಮ್ಮನ್ನು ಪ್ರೀತಿಸೋರನ್ನು ನಾವು ಉಪಯೋಗಿಸಬಾರದು. ನಮ್ಮ ಅಗತ್ಯ ಇದೆ ಅಂತ ಗೊತ್ತಾದ ಮೇಲೆ ತಪ್ಪಿಸಿಕೊಂಡು ಓಡಾಡಬಾರದು. ನಮ್ಮನ್ನು ನಂಬಿದವರಿಗೆ ಮೋಸ ಮಾಡಬಾರದು. ನಮಗೆ ಸಹಾಯ ಮಾಡಿದವರನ್ನು ಎಂದಿಗೂ ಮರೆಯಬಾರದು. ಯಾರಿಗೆ ಯಾರೂ ಇಲ್ಲ, ಅವರು ಇದ್ದಾರೆ, ಇವರು ಇದ್ದಾರೆ ಅನ್ನೋದು ಬರೀ ಮಾತಿಗಷ್ಟೇ. ಎಣ್ಣೆ ಇದ್ದರೇನೆ ದೀಪ. ಹಾಗೆಯೇ ನಾವು ಚೆನ್ನಾಗಿದ್ರೆ ಎಲ್ಲರೂ ನಮ್ಮವರು, ನಾವು ಚೆನ್ನಾಗಿಲ್ಲ ಅಂದರೆ ನಮ್ಮವರೇ ನಮಗೆ ಶತ್ರುಗಳು. ಹುಟ್ಟುವಾಗ ಹೆಸರಿಲ್ಲ, ಸತ್ತಾಗ ಉಸಿರಿಲ್ಲ. ಹುಟ್ಟು ಸಾವುಗಳ ಮಧ್ಯದ ಈ ಕಾಲಾವಧಿಯಲ್ಲಿ ಅರ್ಥಪೂರ್ಣವಾಗಿ ಪರೋಪಕಾರಿಯಾಗಿ ಬದುಕೋ ಓ ಮನುಜ. ಸ್ವಲ್ಪ ಪೆಟ್ಟು ಬಿದ್ದರೂ ಒಡೆಯುವ ಗಾಜಿನಂತೆ ಮನಸ್ಸನ್ನು ಇಟ್ಟುಕೊಳ್ಳಬೇಡಿ. ಮನಸ್ಸು ಕಚ್ಚ ಜೇಡಿ ಮಣ್ಣಿನಂತೆ ಇರಲಿ. ಅದು ಪ್ರತಿ ಹೊಡೆತದಿಂದಲೂ ಆಕಾರವನ್ನು ಪಡೆಯುತ್ತೆ. ಯಾವ ವ್ಯಕ್ತಿ ತನ್ನ ನಿಂದನೆಗಳನ್ನು ಸಮಾಧಾನದಿಂದ ಕೇಳಿಸಿಕೊಳ್ಳುತ್ತಾನೋ ಅವನು ಇಡೀ ಜಗತ್ತಿನ ಮೇಲೆ ವಿಜಯ ಸಾಧಿಸುತ್ತಾನೆ. ಅರ್ಜುನ ಶ್ರೀಕೃಷ್ಣನನ್ನು ಕೇಳಿದ, ಮಾಧವ, ಜೀವನ ಎಂದರೇನು? ಶ್ರೀಕೃಷ್ಣ ನಗುತ್ತಾ ಹೇಳಿದ, ನಾಳೆ ಎಂಬುವುದು ಶತ್ರು, ಇವತ್ತು ಎಂಬುವುದು ಸಂಬಂಧಿಕರು, ಈಗ ಎಂಬುವುದೇ ಮಿತ್ರ, ಈ ಕ್ಷಣ ಎಂಬುದೇ ಜೀವನ. ಯಾರಿಗೋ ಏನನ್ನೋ ಕೊಟ್ಟೆಂದು ಅಹಂಕಾರ ಪಡಬೇಡ. ಯಾರಿಗೊತ್ತು ನೀನು ಕೊಡುತ್ತಿರುವೆಯೋ ಅಥವಾ ಹಳೆ ಜನ್ಮದ ಸಾಲ ತೀರಿಸುತ್ತಿರುವೆಯೋ. ಪ್ರಯತ್ನ ಎಂದಿಗೂ ವ್ಯರ್ಥವಲ್ಲ. ವೈಫಲ್ಯ ಶಾಶ್ವತವಾಗಿ ಇರದು. ಕೆಲವು ವೇಳೆ ನಿಮ್ಮ ಸಣ್ಣ ಪ್ರಯತ್ನವೂ ಸಹ ನಿಮಗೆ ಉನ್ನತ ಸ್ಥಾನವನ್ನು ಕಲ್ಪಿಸುತ್ತೆ. ಕಾಲುಗಳನ್ನು ಒದ್ದೆ ಮಾಡಿಕೊಳ್ಳದೆ ಸಮುದ್ರ ದಾಟಬಹುದು, ಆದರೆ ಕಣ್ಣುಗಳನ್ನು ಒದ್ದೆ ಮಾಡಿಕೊಳ್ಳದೆ ಜೀವನ ಸಾಧಿಸಲು ಸಾಧ್ಯವಿಲ್ಲ. ಜ್ಞಾನಿಯ ಹಂಗಿಸಬೇಡ, ಸಿರಿವಂತನ ಹಿಂಬಾಲಿಸಬೇಡ. ಬಡತನ ಬಂದಾಗ ಅಂಜಬೇಡ, ಜ್ಞಾನ ಹೊಂದಿದ್ದರೆ ಜಯ ನಿನ್ನದೇ. ಮೂರ್ಖರಾಗಿರಿ, ಸಂಬಂಧಗಳು ಹಾಗೇ ಉಳಿಯುತ್ತೆ. ತಪ್ಪಿನ ವಿರುದ್ಧ ನೀವು ಧ್ವನಿ ಎತ್ತುವ ದಿನ ಸಂಬಂಧಗಳು ಮುರಿಯಲು ಪ್ರಾರಂಭಿಸುತ್ತೆ. ಏನೋ ಒಂದು ಆಗಿದೆ ಅಂದರೆ ಅದಕ್ಕೆ ಏನೋ ಒಂದು ಕಾರಣ ಇರುತ್ತೆ. ಆಗುವುದೆಲ್ಲ ಒಳ್ಳೆಯದಕ್ಕೆ. ನಿನ್ನ ಒಳ್ಳೆಯತನವೇ ನಿನ್ನ ಸಂಪಾದನೆ. ಯಾವುದು ನಿನ್ನ ಭಾಗ್ಯದಲ್ಲಿದೆಯೋ ಅದು ನಿನಗೆ ಸಿಕ್ಕೇ ತೀರುತ್ತೆ. ಯಾವುದು ನಿನ್ನದಲ್ಲವೋ ಅದು ನೀ ಎಷ್ಟೇ ಪ್ರಯತ್ನಿಸಿದರೂ ಸಿಗಲಾರದು. ಚಿಂತೆ ಬಿಡು. ಜೀವನದಲ್ಲಿ ಬರುವುದನ್ನೆಲ್ಲವ ಬಂದಂತೆ ಸ್ವೀಕರಿಸು.